Welcome to Shri Vagdevi Tarot channel. Here is your future prediction with tarot card guidance. ನಡೆಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಅತಿ ಮುಖ್ಯವಾಗಿ ನಿಮ್ಗೆ ಡಿವೈನ್ ಏನಿದೆ, ನಿಮ್ಮ ಡಿವೈನ್, ನೀವು ನಂಬುವಂತ ದೈವ ಯಾವುದೇ ಆಗಿರ್ಲಿ, ಯಾವುದೇ ದೈವ ನಂಬಲ್ಲ ಅಂದ್ರೂ ಕೂಡ ಸೊ ಅದು ಕೂಡ ಒಳ್ಳೇದೇ ಇದೆ. ಸೊ ನಿಮ್ ಇಷ್ಟ ಅದು. ನೀವ್ ಯಾರನ್ನ ನಂಬಿ ಬಿಡಿ. ಸೊ ಆಂಜನೇಯ ನಿಮ್ಗೆ ಯಾವಾಗ್ಲೂ ಇರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವು ಪ್ರವಾಸಿ ತಾಣಗಳಲ್ಲಿ ಸಡನ್ ಆಗಿ ನೀರು ಬರುವಂಥದ್ದು, ಸಡನ್ ಆಗಿ ಫ್ಲೋಡ್ ಬಂದು ಅಥವಾ ನದಿಲಿ ನೀರೇ ಇರ್ಲಿಲ್ಲ, ಆಟ ಆಡ್ತಾ ಇರೋರು ಸಡನ್ ಆಗಿ ನೀರ್ ಬಂದು ಕೊಚ್ಚಿ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗದೇ ಇರೋ ಹಾಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಮುತ್ತತ್ತಿ ಆ ಏನಿದೆ, ಮುತ್ತತ್ತಿಲಿ ಆಂಜನೇಯನ ಅಂದ್ರೆ ಆಂಜನೇಯನ ದೇವಸ್ಥಾನದ ಒಳಗೋರ್ಗುನು ನೀರ್ ನುಗ್ಬಿಡುತ್ತೆ. ಅಷ್ಟೊಂದು ಪ್ರವಾಹ ತರ ನೀರು ಬರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನ ಇರಿ, ಮುಂಜಾಗ್ರತೆಯನ್ನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹಳೆ ತಪ್ಪುಗಳನ್ನ ಮತ್ತೆ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನದ ಅನುಭವಗಳು ಹೇಗಿರುತ್ತೆ ಅಂದ್ರೆ, ಇವಾಗ ನಾವು ಒಂದಷ್ಟು ತಪ್ಪುಗಳನ್ನ ಮಾಡಿರ್ತೀವಿ, ಆ ತಪ್ಪುಗಳನ್ನ ತಿದ್ಕೊಳ್ತೀವಿ. ಒಂದ್ ಕೆಲ್ಸ ಮಾಡಕ್ ಹೊರಟಾಗ ಒಂದಿಷ್ಟು ಅದಕ್ಕೆ ಆ ಇದು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಇವಾಗ ಯಾವ್ದೋ ಒಂದ್ ಸಮಸ್ಯೆ ಬಂದ್ರೆ ಅದನ್ನ ಬಗೆಹರಿಸ್ಕೊಳ್ಳುವಂತ ರೀತಿ ಹೇಗೆ, ಇದೆಲ್ಲ ನಿಮ್ಮ ಎಲ್ಡರ್ಸ್, ನಿಮ್ಮ ಹಿರಿಯರು ಅದನ್ನ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದ್ರಲ್ಲಿ ಅಥವಾ ಆ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅಥವಾ ಆ ಫೇಸ್ ಅನ್ನ ಅವರು ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಮುಂದಕ್ಕೆ ಬಂದಿರ್ತಾರೆ. ಸೊ ಆ ಅನುಭವಗಳನ್ನ ಮಕ್ಕಳಿಗೆ ಹೇಳ್ಕೊಟ್ಟಾಗ, ಅಥವಾ ನೀವು ನಿಮ್ಮ ಹಿರಿಯರ್ನ, ಇಲ್ಲಿ ಇಬ್ಬರಿಗೂ ಇದೆ, ಹಿರಿಯರು ನಿಮ್ಮ ಕಿರಿಯರಿಗೆ ಹೇಳ್ಕೊಡಿ. ಮತ್ತೆ ಕಿರಿಯರು ಯಾರಿದ್ದೀರಾ, ಎಕ್ಸ್ಪರ್ಟ್ಗಳು ಏನಿದ್ದಾರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಆಗಿರ್ಬಹುದು, ತಾತ ಮುತ್ತಾತ ಆಗಿರ್ಬಹುದು, ಅಥವಾ ಬೇರೆ ಯಾರೇ ಆಗಿರ್ಬಹುದು, ಅವರ ಅನುಭವಗಳನ್ನ ಅಥವಾ ಅವರು ಆ ಸಂದರ್ಭನ ಅಥವಾ ಆ ಪರಿಸ್ಥಿತಿನ ಹೇಗೆ ನಿಭಾಯಿಸಿದ್ರು ಅಂತ ಕೇಳಿ ತಿಳ್ಕೊಂಡು ಆ ಸಮಸ್ಯೆಗಳನ್ನ ಎದುರಿಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಜ್ಞಾನಾರ್ಜನೆ ಇರುವಂತ ರೀತಿಲಿ, ಜ್ಞಾನಾರ್ಜನೆ ಬರುವಂತ ರೀತಿಲಿ ಮುಂದಿನ ದಿನಗಳಲ್ಲಿ ಪಠ್ಯಕ್ರಮಗಳು ಬದಲಾಗ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಸುಮ್ನೆ ಓದಿದ್ದೇಂತಕ್ಕೂ ಉಪಯೋಗ ಇಲ್ಲ ಅನ್ನೋ ಹಾಗಾಗಬಾರ್ದು. ಓದಿದ್ದೆಲ್ಲ ಉಪಯೋಗಕ್ಕೆ ಬರ್ಬೇಕು. ಆ ರೀತಿಲಿ ಉಪಯೋಗ ಆದ್ರೆ ಚೆನ್ನಾಗಿರುತ್ತೆ. ಆ ಥರದ್ದೇನೋ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಗುರುಕುಲ ಪದ್ಧತಿ ಇನ್ ಮುಂದೆ ಹೆಚ್ಚು ಪ್ರಚಾರಕ್ಕೆ ಬರುತ್ತೆ, ಅಥವಾ ಆ ಥರದ್ದೇ ಏನೋ ಶುರು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮಂಡಿ ವಿಚಾರಕ್ಕೆ ಅಥವಾ ಮಂಡಿ ನೋವಿಗೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಂಡಿಗೆ ಪೆಟ್ಟಾಗುವಂಥದ್ದು, ಬಲಗಾಲಿನ ಮಂಡಿಗೆ ಪೆಟ್ಟಾಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಗೆ ಏನೋ ಸಿಗಬಹುದು, ಅದನ್ನ ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ತಲುಪಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೋ ನಿಮ್ ಮುಖಾಂತರ ಯಾರಿಗೋ ಏನೋ ಕೊಡೋದಕ್ಕೆ ಕೊಟ್ಟಿದ್ದಾರೆ, ಅದನ್ನ ನೀವು ಕೊಟ್ಬಿಡಿ ಅವರಿಗೆ. ನಿಮ್ಗೆ ಇವಾಗ ನೀವು ಮಧ್ಯದಲ್ಲಿ ಇದ್ರೆ, ಸೊ ಯಾರೋ ನಿಮ್ಗೇನೋ ಕೊಟ್ಟಿ ಅದನ್ನ ಇನ್ನೊಬ್ರಿಗೆ ತಲುಪಿಸಿ ಅಂತ ಇದ್ರೆ, ನೀವು ಅವರಿಗೆ ಅದನ್ನ ತಲುಪಿಸ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಾಮಾಣಿಕವಾಗಿ ದೈವ ಭಕ್ತಿನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ರಕ್ಷಣೆ ನಿಮ್ಮ ಹೊಣೆ ಅಲ್ವಾ. ಸೊ ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಾಮಾಣಿಕವಾಗಿ ಇರುವಂಥದ್ದು. ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಜೊತೆಗೆ ಮುಂದಿನ ಪೀಳಿಗೆಗೆ ಪ್ರಾಮಾಣಿಕತೆಯ ಜೊತೆಗೆ ಧೈರ್ಯ ಸಾಹಸಗಳ ಜೊತೆಗೆ ಸತ್ಯದ ದಾರಿಲಿ ನಡೆಯುವಂಥದ್ದನ್ನ ತಿಳಿಸ್ಕೊಡ್ಬೇಕಾಗಿದೆ ಅನ್ನುವಂಥದ್ದು ಕೂಡ ಇದೆ. ಸುಳ್ಳಿನಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದಷ್ಟು ನಂಬಿಕೆ ತುಂಬಾ ಇಂಪಾರ್ಟೆಂಟು. ಯು ಆರ್ ವೆರಿ ಪವರ್ಫುಲ್, ತುಂಬಾ ಪವರ್ಫುಲ್ ಇದ್ದೀರಾ. ತುಂಬಾ ನಿಮ್ಗೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಎಲ್ಲವೂ ಇದೆ, ಜ್ಞಾನ ಇದೆ, ಎಲ್ಲವೂ ಕೂಡ ಇದೆ. ನಿಮ್ಗೆ ಗೊತ್ತಿದೆ ಯಾವ ಸಮಸ್ಯೆನ ಹೇಗೆ ಬಗೆಹರಿಸ್ಕೊಳ್ಬೇಕು, ಅಥವಾ ಯಾವ ಸಮಸ್ಯೆನ ಯಾವ ರೀತಿಲಿ ನೀವು ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಆದ್ರೂ ಕೂಡ ಮಾಡ್ಕೊಳ್ಳೋದಿಲ್ಲ, ಇಟ್ಸ್ ಓಕೆ. ಆ ಟೈಮ್ ಬಂದಾಗ ತಂತಾನೆ ಆಗತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ತಾಳ್ಮೆನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ತಾಳ್ಮೆ ಅನ್ನೋದು ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನೀವು ಆಸೆ ಪಟ್ಟಂತ ದೇವಸ್ಥಾನ ಕಟ್ಟೋದಾಗಿರ್ಲಿ, ಅಥವಾ ದೇವಸ್ಥಾನದ ಒಂದಷ್ಟು ಬದಲಾವಣೆಗಳು, ಕನಸು ಏನಿದೆ ಅದೆಲ್ಲವೂ ಕೂಡ
ಆಗುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ನಂಗೆ ಯಾಕೆ ಹೀಗ್ ಬರ್ತಿದೆ ಗೊತ್ತಿಲ್ಲ. ಪೂರಿ ಜಗನ್ನಾಥ ದೇವಸ್ಥಾನನೇ ಮುಳುಗುವಷ್ಟು ನೀರು ಬರುತ್ತೆ ಅನ್ನುವಂಥದ್ದು ಇದೆ ಒಂದ್ ಕಡೆ. ಇನ್ನೊಂದ್ ಕಡೆ ಸಮುದ್ರದಲ್ಲಿ ಮುಳುಗೋಗಿರುವಂತ ಕೃಷ್ಣನ್ ದೇವಸ್ಥಾನ ಮೇಲ್ ಬರುತ್ತೆ. ಅದ್ ಬಂದಾಗ ಇದು ಮುಳುಗೋಗುತ್ತೆ, ಇದು ಮುಳುಗ್ದಾಗ ಅದ್ ಬರುತ್ತೆ. ಈ ತರದೇನೋ ಎನರ್ಜಿ ಇದೆ. ಯಾವಾಗಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಆ ತರದ ಎನರ್ಜಿ ಇದೆ. ಜೊತೆಗೆ ಒಂದಷ್ಟು ದೀಪೋತ್ಸವನ ಮಾಡಿಸಿ ದೇವಸ್ಥಾನದಲ್ಲಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾವ ದೇವಸ್ಥಾನ ಅಂತ ಹುಡುಕ್ತಾ ಇರೋರಿಗೆ ದೇವಸ್ಥಾನದ ಸುಳಿವು ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕೈಯಲ್ಲಿ ಏನು ದೇವಸ್ಥಾನ ಆಗ್ಬೇಕು ಅಂತ ದೈವ ಇಚ್ಛೆ ಇದೆ, ಅದಾಗೋವರೆಗೂ ಆಂಜನೇಯ ನಿಮ್ ಜೊತೆಲೇ ಇರ್ತಾರೆ. ನಿಮ್ಗೆ ಏನೇನ್ ಸಹಾಯ ಬೇಕೋ ಎಲ್ಲವನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ತಾಳ್ಮೆ ಇರ್ಲಿ, ನೀವು ಕಾಯ್ತಾ ಇರೋದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಡಿವೈನ್ ಟೈಮಿಂಗ್ ತುಂಬಾ ಇಂಪಾರ್ಟೆಂಟು. ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಭಗವಂತ ನಿಮ್ಗೆ ಏನ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದನೋ, ಅಥವಾ ಏನ್ ನಿಮ್ಗ್ ತಲುಪ್ಬೇಕು, ಯಾವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ಬೇಕು, ಯಾರ್ ನಿಮ್ಗೆ ಕಾಣಿಸ್ಕೊಳ್ಬೇಕು ಅನ್ನೋದು ನಿಮ್ಗೆ ಇದೆಯೋ ಅವ್ರು ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಐ ಮೀನ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಕೂಡ ಇರ್ಬೋದು. ಸೊ ಎಷ್ಟೋ ವರ್ಷದಿಂದ ಕಾಯ್ತಿದೀನಿ ನನ್ ಪಾರ್ಟ್ನರ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಸೊ ಯಾರ್ ನೋಡಿದ್ರುನು ಏನು ಭಾವನೆಗಳು ಬರೋದಿಲ್ಲ, ಯಾರನ್ನು ಮದ್ವೆ ಆಗ್ಬೇಕು ಅಂತ ಅನ್ಸೋದಿಲ್ಲ, ಅಥವಾ ನಂಗೆ ಅಂತ ಹುಟ್ಟೆ ಇಲ್ವೇನೋ ಅಂತ ಯೋಚನೆ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ದೈವನೇ ನಿಮ್ಗೆ ಆ ಒಂದು ಮಾರ್ಗದರ್ಶನನ ಕೊಡುತ್ತೆ ಆ ಟೈಮಿಗೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು ಇದೆ. ಜೀವನನ ತುಂಬಾ ಪ್ರಾಮಾಣಿಕವಾಗಿ ಮತ್ತೆ ಬೇರೆಯವ್ರ ಬಗ್ಗೆ ಕರುಣೆ ಅನುಕಂಪದಿಂದ ನೋಡಿ ಅನ್ನುವಂಥದ್ದು ಇದೆ. ಜೊತೆಗೆ ದೇವರು ನಿಮ್ಗೆ ಸಾಕಷ್ಟು ನಿಮ್ಮೇಲೆ ಕರುಣೆ ಬೀರಿದಾನೆ. ಭಗವಂತ ನಿಮ್ಮೇಲೆ ಕರುಣೆ ತೋರಿಸಿದಾನೆ. ಆ ಕರುಣೆನ ನೀವು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ನ್ಯೂ ಬಿಗಿನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಆ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಭರವಸೆನ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಹೊಸ ದಾರಿ ಆಯ್ಕೆ ಮಾಡ್ಕೊಳ್ತೀರಾ, ಹೊಸ ಬದುಕು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಆ ಹೊಸ ಬದುಕು, ಹೊಸ ಒಂದು ಜೀವನ ಶೈಲಿ ನಿಮ್ಗೆ ಹೆಚ್ಚಿನ ಒಂದು ಒಳಿತನ್ನ ಮಾಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಕೂಡ ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಒಳ್ಳೆ ರಿಲೇಶನ್ಶಿಪ್ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಈವನ್ ಅದು ಫ್ರೆಂಡ್ಶಿಪ್ ಆಗಿರ್ಲಿ, ಅಥವಾ ಲವ್ ರಿಲೇಶನ್ಶಿಪ್, ಅಥವಾ ಫ್ಯಾಮಿಲಿ ರಿಲೇಶನ್ಶಿಪ್, ಅಥವಾ ಬಿಸ್ನೆಸ್ ಸಮಥಿಂಗ್ ಏನೇ ಇದ್ರೂನು ನಿಮ್ಮದೇ ಆದಂತ ರೆಸ್ಪೆಕ್ಟ್ ನ ನೀವು ಉಳಿಸ್ಕೊಳ್ಳಿ. ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕತೆ ಜೊತೆಗೆ ನಿಮ್ಮದೇ ಆದಂತ ಶಿಸ್ತುಬದ್ಧ ಜೀವನನ ನೀವು ನಡೆಸೋದ್ರಿಂದ ಸಾಕಷ್ಟು ಬದಲಾವಣೆನ ಕೂಡ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದ್ರೆ ಹನುಮಾನ್ ಚಾಲೀಸನ ಓದಿ ಅನ್ನುವಂಥದ್ದು ಇದೆ. ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ, ಆಂಜನೇಯನ ದೇವಸ್ಥಾನದಲ್ಲಿ ಯಂತ್ರ ಏನಾದ್ರೂ ಸಿಕ್ಕಿದ್ರೆ ಅದನ್ನ ಕೂಡ ಹಾಕೊಳ್ಳಿ, ಅಥವಾ ನಿಮ್ ಮನೇಲಿ ತಂದಿಡಿ. ಇದರಿಂದ ಕೂಡ ನಿಮ್ಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ಶ್ರೀರಾಮ ಅಥವಾ ಜೈ ಶ್ರೀರಾಮ್ ಹೇಳ್ಕೊಂಡು ನೀವು ಪ್ರಾರ್ಥನೆಯನ್ನ ಮಾಡಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಹಣ್ಣು ಹಂಪಲುಗಳನ್ನ ಅನುಕೂಲ ಇರೋರಿಗೆ ಹಂಚಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶನಿವಾರದೊತ್ತು ಒಂದಷ್ಟು ದೇವರ ದರ್ಶನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಓಂ ಹಂ ಹನುಮತೆ ನಮಃ ಮಂತ್ರ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ. ಸಾಕಷ್ಟು ಸ್ಟ್ರಾಂಗ್ ಆಗಿ ಇದ್ದೀರಾ. ಸಾಕಷ್ಟು ನಿಮ್ಮ ಬಾಡಿ ಸ್ಟ್ರೆಂತ್ ಕಡೆ ಗಮನ ಕೊಡಿ. ನಿಮ್ಮ ದೇಹದ ಆರೋಗ್ಯದ ಕಡೆ ಹೆಚ್ಚಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ನಿಮ್ಗೆ ತುಂಬಾ ಸಹಾಯನ ಮಾಡ್ತವೆ, ಹೆದರ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಣಿಗಳನ್ನ ನೋಡಿ ಹೆದರ್ಬೇಡಿ, ಅವೆಲ್ಲ ನಿಮ್ಗೆ ಸಹಾಯ ಮಾಡ್ತವೆ ಮುಂದಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚು ನಂಬಿಕೆ ಭರವಸೆನ ಇಡಿ. ಜೈ ಶ್ರೀರಾಮ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ಓಂ ಶ್ರೀ ಮಹಾಂಜನೇಯಂ ಪವನ ಪುತ್ರ ವೇಷಾಯ ವೇಷಯ ಓಂ ಶ್ರೀ ಹನುಮತೆ ಫಟ್. ಸೊ ಇದು ಕೂಡ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲನ ಮಾಡಿಕೊಡುತ್ತೆ. ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ದೀರ್ಘಾಯುಷ್ಮಾನ್ ಭವ ಅಂತ
ಆಶೀರ್ವಾದ ಕೂಡ ಇದೆ ನಿಮ್ಗೆ. ಸೊ ಒಳ್ಳೇದಾಗ್ಲಿ. ನಿಮ್ಮ ಫೋಕಸ್ ಏನಿದೆ ನಿಮ್ಮ ಗೋಲ್ ಕಡೆ, ನಿಮ್ಮ ಜೀವನದ ಒಂದು ಗುರಿ ಗಮನ ಇಟ್ಕೊಂಡು ಅದ್ರ ಕಡೆ ಮುಂದುವರಿರಿ. ಖಂಡಿತವಾಗ್ಲೂ ಯಶಸ್ಸು ಇದೆ. ತುಂಬಾ ದೊಡ್ಡದಿದೆ ಹಾದಿ, ಹೀಗೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.